Hi, I'm Kaviresh from scoringtarget.com. In today's session, we are going to discuss prose number 3, My Beginnings, Important Extract Questions and Answers. ಆತ್ಮೀಯ ವಿದ್ಯಾರ್ಥಿಗಳ ಇವತ್ತಿನ ತರಗತಿಯಲ್ಲಿ ನಾವು 9ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಪ್ರೋಸ್ 3ರಿಂದ ಮೈ ಬಿಗಿನಿಂಗ್ ಪಾಠದಿಂದ ಇಂಪಾರ್ಟೆಂಟ್ ಅಂತ ಎಕ್ಸ್ಟ್ರಾಕ್ಟ್ ಪ್ರಶ್ನೆ ಮತ್ತು ಉತ್ತರಗಳನ್ನು ಡಿಸ್ಕಸ್ ಮಾಡೋಣ. ಈಗಾಗಲೇ ಹಿಂದಿನ ವಿಡಿಯೋಲಿ ನಾವು ಈ ಪಾಠದ ಸಾರಾಂಶವನ್ನು ಕೂಡ ಸ್ಟಡಿ ಮಾಡಿದ್ವಿ. ಜೊತೆಗೆ 2 ಅಂಕದ ಪ್ರಶ್ನೆಗಳು ಮತ್ತು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗಳು ಮತ್ತು ಕ್ವಿಜ್ಗಳನ್ನು ಡಿಸ್ಕಸ್ ಮಾಡಿದ್ವಿ. ಅವುಗಳ ಲಿಂಕ್ ಕೂಡ ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ಕ್ಲಿಕ್ ಮಾಡಿ ನೀವು ಪ್ರಿಪೇರ್ ಆಗ್ಬೋದು. ಮತ್ತು ಈ PDF ನೋಟ್ಸನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕೂಡ ಕಾಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಓಕೆ, ಲೆಟ್ ಸ್ಟಾರ್ಟ್ ದ ಕ್ಲಾಸ್. ರೀಡ್ ಈಚ್ ಆಫ್ ದಿ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ಸ್ ಆ್ಯಂಡ್ ಆನ್ಸರ್ ದಿ ಕ್ವೆಶನ್ಸ್ ಗಿವನ್ ಬಿಲೋ. ಸೊ ಎಕ್ಸ್ಟ್ರಾಕ್ಟ್ ಪ್ರಶ್ನೆಗಳಿವೆ. ಮೊದಲನೇ ಪ್ರಶ್ನೆ, ಐ ವಾಸ್ ಬಾರ್ನ್ ಆನ್ ಅ ಕೋಲ್ಡ್ ವಿಂಟರ್ ಮಾರ್ನಿಂಗ್. ನಾನು ಚಳಿಗಾಲದ ಒಂದು ಮುಂಜಾನೆ ನಾನು ಹುಟ್ಟಿದ್ದೇನೆ. ಹೂ ಈಸ್ ದ ಸ್ಪೀಕರ್ ಹಿಯರ್? ಈ ಮಾತನ್ನು ಯಾರು ಹೇಳಿದ್ರು? ಆನ್ಸರ್, ಕಪಿಲ್ ದೇವ್. ಇನ್ನು ಬಿ ಪ್ರಶ್ನೆ, ಹೂ ಡಸ್ ಹಿ ಸೇಸ್? ಯಾರಿಗೆ ಹೇಳ್ದ? ಆನ್ಸರ್, ದ ರೀಡರ್ಸ್. ಅಂದರೆ ಈ ಮಾತನ್ನು ಓದುಗರಿಗೆ ಹೇಳ್ತಾರೆ. ಇನ್ನು ಸಿ ಪ್ರಶ್ನೆ, ವೈ ಡಿಡ್ ಹಿ ಸೇ ಸೋ? ಯಾಕೆ ಹೇಳ್ತಾರೆ ಈ ಮಾತು? ಬಿಕಾಸ್ ಹಿ ಡಿಡ್ ನಾಟ್ ನೋ ಹಿಸ್ ಡೇಟ್ ಆಫ್ ಬರ್ತ್. ಅವರಿಗೆ ಡೇಟ್ ಆಫ್ ಬರ್ತ್ ಗೊತ್ತಿರೋದಿಲ್ಲ, ಹಾಗಾಗಿ ನಾನು ಚಳಿಗಾಲದ ಮುಂಜಾನೆ ಹುಟ್ಟಿನಿ ಅಂತ ಹೇಳ್ತಾರೆ. ಓಕೆ, ಎರಡನೇ ಪ್ರಶ್ನೆ ನೋಡೋಣ. ಅವರ್ ಬಿಗಿನಿಂಗ್ಸ್ ನೆವರ್ ನೋ ಅವರ್ ಎಂಡ್ಸ್. ಸೊ ನಮ್ಮ ಪ್ರಾರಂಭದ ಜೀವನ ಕೊನೆಯ ಜೀವನ ಹೇಗಿರುತ್ತೆ ಅಂತ ಗೊತ್ತಾಗೋದಿಲ್ಲ. ಪ್ರಾರಂಭದ ಜೀವನ ನೋಡಿದರೆ ನಾವು ಕೊನೆಯ ಜೀವನ ಹೇಗಿರ್ತೀವಿ ಅಂತ ಗೊತ್ತಾಗೋದಿಲ್ಲ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟ್ ಇದೆ. ಹೂ ಸೆಡ್ ದಿಸ್? ಈ ಮಾತನ್ನು ಯಾರು ಹೇಳಿದ್ರು? ಆನ್ಸರ್, ಕಪಿಲ್ ದೇವ್. ವೇರ್ ಡಸ್ ಹಿಸ್ ಲೈಫ್ ಬಿಗಿನ್? ಅವರ ಒಂದು ಪ್ರಾರಂಭ ಅಂದರೆ ಅವರ ಜೀವನ ಪ್ರಾರಂಭ ಎಲ್ಲಿ ಸ್ಟಾರ್ಟ್ ಆಯಿತು? ಕಪಿಲ್ಸ್ ಲೈಫ್ ಬಿಗಿನ್ಸ್ ಇನ್ ಚಂಡೀಗಢ್. ಚಂಡೀಗಢದಲ್ಲಿ ಅವರ ಒಂದು ಬಾಲ್ಯದ ಜೀವನ ಪ್ರಾರಂಭ ಆಯಿತು. ಸಿ ಪ್ರಶ್ನೆ, ವೆನ್ ಡಿಡ್ ಹಿ ಸೇ ಸೋ? ಈ ಮಾತನ್ನು ಅವರು ಯಾವಾಗ ಹೇಳಿದ್ರು? ಆನ್ಸರ್, ವೆನ್ ಕಪಿಲ್ ದೇವ್ ಹ್ಯಾಸ್ ಕನ್ಕ್ಲೂಡೆಡ್ ಬೈ ಲುಕಿಂಗ್ ಬ್ಯಾಕ್ ಎಟ್ ಹಿಸ್ ಲೈಫ್ ಹಿ ಸೆಡ್ ಸೋ. ಸೊ ಕಪಿಲ್ ದೇವ್ ಅವರು ತಮ್ಮ ಹಿಂದಿನ ಜೀವನ ಅನ್ನು ನೆನಪಿಸಿಕೊಂಡಾಗ ಈ ಮಾತನ್ನು ಅವರು ಹೇಳ್ತಾರೆ. ಈಗ ಮೂರನೇ ಪ್ರಶ್ನೆ, ಐ ವಾಸ್ ವೆರಿ ಕ್ಯೂರಿಯಸ್ ಆ್ಯಂಡ್ ಇಟ್ ವಾಸ್ ಮೈ ಆ್ಯಂಬಿಷನ್. ನಾನು ತುಂಬ ಕುತೂಹಲಕಾರಿಯಾಗಿದ್ದೆ ಮತ್ತು ನನ್ನದೇ ಆದ ಕೆಲವೊಂದು ಆ್ಯಂಬಿಷನ್ಸ್ ಇದ್ದವು. ಆ್ಯಂಬಿಷನ್ಸ್ ಅಂದರೆ ಗುರಿಗಳು. ಹೂ ಈಸ್ ದ ಸ್ಪೀಕರ್ ಹಿಯರ್? ಈ ಮಾತನ್ನು ಯಾರು ಹೇಳಿದ್ರು? ಆನ್ಸರ್, ಕಪಿಲ್ ದೇವ್. ವಾಟ್ ವೇರ್ ಹಿಸ್ ಆ್ಯಂಬಿಷನ್ಸ್? ಅವರ ಕನಸುಗಳು ಏನಾಗಿದ್ದವು? ಟ್ರಾವೆಲ್ ಅರೌಂಡ್ ದಿ ವರ್ಲ್ಡ್ ಆ್ಯಂಡ್ ಡ್ರೈವ್ ಮರ್ಸಿಡೆಸ್ ಬೆಂಚ್. ಸೊ ಇಡೀ ಜಗತ್ತನ್ನು ಸುತ್ತಕೊಂಡು ಬರಬೇಕು, ಪ್ರವಾಸ ಮಾಡಬೇಕು ಅಂತ ಒಂದು ಕನಸು. ಇನ್ನೊಂದು ಮರ್ಸಿಡೆಸ್ ಬೆಂಚ್ ಕಾರನ್ನು ನಡೆಸಬೇಕು ಅಂತ ಒಂದು ಗುರಿ ಇತ್ತು. ವೇರ್ ದೇ ಕಮ್ ಟ್ರೂ? ಆ ಕನಸುಗಳು ನನಸಾದುನಾ ಅಂತ ಪ್ರಶ್ನೆ. ಆನ್ಸರ್, ಎಸ್, ಹಿಸ್ ಆ್ಯಂಬಿಷನ್ಸ್ ವೇರ್ ಕಮ್ ಟ್ರೂ. ಹೌದು, ಅವರ ಕನಸುಗಳು ನನಸುಗೊಂಡವು. ನಾಲ್ಕನೇ ಪ್ರಶ್ನೆ, ಐ ಫೌಂಡ್ ಇಟ್ ಹಾರ್ಡ್ ಟು ಸಿಟ್ ಸ್ಟಿಲ್. ಅಂದರೆ ನಾನು ಚಿಕ್ಕವನಿದ್ದಾಗ ಒಂದೇ ಸ್ಥಳದಲ್ಲಿ ಕೂತ್ಕೋತಾ ಇರಲಿಲ್ಲ. ಎ ಪ್ರಶ್ನೆ, ಹೂ ಡಸ್ ಐ ರೆಫರ್ ಟು? ಇಲ್ಲಿ ಐ ಅಂದರೆ ಯಾರು? ಆನ್ಸರ್, ಕಪಿಲ್ ದೇವ್. ವೇರ್ ಡಿಡ್ ಹಿ ನಾಟ್ ಸಿಟ್ ಟು ಫೈಂಡ್? ಸೊ ಅವ್ರು ಎಲ್ಲಿ ಒಂದೇ ಪ್ಲೇಸಿಗೆ ಅವರಿಗೆ ಕೂಡಕ್ಕಾಗ್ತಾ ಇರಲಿಲ್ಲ. ಇನ್ ಹೌಸ್ ಆರ್ ಔಟ್ಸೈಡ್? ಅವ್ರ ಮನೇಲಾಗಿರ್ಬೋದು ಅಥವಾ ಹೊರಗಡೆ ಆಗಿರ್ಬೋದು, ಒಂದೇ ಪ್ಲೇಸಲ್ಲಿ ಕೂಡ್ತಾ ಇರಲಿಲ್ಲ. ಸಿ, ವೈ ಡಿಡ್ ಹಿ ಫೌಂಡ್ ಹಾರ್ಡ್ ಟು ಸಿಟ್ ಸ್ಟಿಲ್? ಯಾಕವರು ಕೂತಲ್ಲಿ ಅವರಿಗೆ ಒಂದೇ ಪ್ಲೇಸಿಗೆ ಕೂಡಕ್ಕೆ ಆಗ್ತಾ ಇರಲಿಲ್ಲ? ಆನ್ಸರ್, ಬಿಕಾಸ್ ಹಿ ವಾಸ್ ವೆರಿ ನಾಟಿ ಆ್ಯಂಡ್ ಹಿ ವಾಸ್ ನೆವರ್ ಮ್ಯಾನೇಜ್ ಟು ಕಂಟ್ರೋಲ್ ಹಿಮ್ಸೆಲ್ಫ್. ಯಾಕಂದರೆ ಅವರು ತುಂಬ ನಾಟಿಯಾಗಿದ್ದರು, ತುಂಬ ತುಂಟಾಗಿದ್ದರು, ಜೊತೆಗೆ ತಮ್ಮನ್ನೇ ತಾವು ಕಂಟ್ರೋಲ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಹೀಗಾಗಿ ಒಂದೇ ಪ್ಲೇಸ್ಗೆ ಅವರು ಯಾವಾಗಲೂ ಕೂತ್ಕೋತಾ ಇರಲಿಲ್ಲ. ಐದನೇ ಪ್ರಶ್ನೆ, ದೀಸ್ ಡ್ರೀಮ್ಸ್ ಸೀಮ್ಡ್ ಲೈಕ್ ಕ್ಯಾಸಲ್ಸ್ ಇನ್ ದ ಏರ್. ಅವರ ಕನಸುಗಳು ಗಾಳಿಗೋಪುರ ಥರ ಕಾಣ್ತಾ ಇದ್ದವು. ಕನಸುಗಳು ಗಾಳಿಗೋಪುರ ಅನ್ನಿಸ್ತಾ ಇದ್ದವು. ಎ, ಹೂ ಸೆಡ್ ದಿಸ್? ಈ ಮಾತನ್ನು ಯಾರು ಹೇಳಿದ್ರು? ಆನ್ಸರ್, ಕಪಿಲ್ ದೇವ್. ವಾಟ್ ಡು ಯು ಮೀನ್ ಬೈ ಕ್ಯಾಸಲ್ಸ್ ಇನ್ ದ ಏರ್? ಇಲ್ಲಿ ಕ್ಯಾಸಲ್ಸ್ ಇನ್ ದ ಏರ್ ಅಂತಕ್ಕಂಥ ಒಂದು ಫ್ರೇಸ್ ಇದೆಯಲ್ಲ, ಆ ಫ್ರೇಸ್ನ ಅರ್ಥ ಏನು? ಕ್ಯಾಸಲ್ಸ್ ಇನ್ ದ ಏರ್ ಮೀನ್ಸ್ ನಾಟ್ ಫುಲ್ಫಿಲ್ಡ್ ಡ್ರೀಮ್ಸ್. ಅಂದರೆ ನನಸು ಆಗದಿರ್ತಕ್ಕಂಥ ಕನಸುಗಳು, ಅಂದರೆ ನಾವು ಗಾಳಿಗೋಪುರ ಅಂತ ಹೇಳ್ತೀವಲ್ಲ, ಡೇ ಡ್ರೀಮ್ಸ್ ಅಂತೆ ಅದು. ಸೊ ಸಿ ಪ್ರಶ್ನೆ, ವಾಟ್ ಆರ್ ದಿ ಡ್ರೀಮ್ಸ್ ಸೀಮ್ಸ್ ಲೈಕ್ ಕ್ಯಾಸಲ್ ಇನ್ ದ ಏರ್?
ಸೊ ಯಾವ ಕನಸುಗಳು ಗಾಳಿಗೋಪುರ ಥರ ಅನಿಸ್ತಾ ಇದ್ದವು? ಟ್ರಾವೆಲ್ ಅರೌಂಡ್ ದಿ ವರ್ಲ್ಡ್ ಆ್ಯಂಡ್ ಡ್ರೈವ್ ಅ ಮರ್ಸಿಡಸ್ ಬೆಂಚ್. ಇಡೀ ಜಗತ್ತನ್ನು ಪ್ರವಾಸ ಮಾಡಬೇಕು ಮತ್ತು ಮರ್ಸಿಡಸ್ ಬೆಂಚ್ ಕಾರ್ಗನ್ನು ನಡೆಸಬೇಕು ಅಂತ ಒಂದು ಕನಸೇನಿತ್ತು. ಆ ಚಿಕ್ಕವರಿದ್ದಾಗ ಅದು ಒಂದು ರೀತಿ ಗಾಳಿಗೋಪುರ, ಗಾಳಿ ಮಾತು ಅನಿಸ್ತಾ ಇತ್ತು. 6ನೇ ಪ್ರಶ್ನೆ, ಐ ನೌ ಸಿಂಪತೈಸ್ ವಿತ್ ಹರ್. ಸಿಂಪತೈಸ್ ಅಂದರೆ ಕರುಣೆ ತೋರಿಸೋದು, ಅನುಕಂಪ ತೋರಿಸೋದು. ಈಗ ನಾನು ಅವಳಿಗೆ ಅನುಕಂಪ ತೋರಿಸ್ತೀನಿ. ಹೂ ಡಸ್ ಐ ರೆಫರ್ ಟು? ಇಲ್ಲಿ ಐ ಅಂದರೆ ಯಾರು? ಕಪಿಲ್ ದೇವ್. ಹೂ ಡಸ್ ಹರ್ ರೆಫರ್ ಹಿಯರ್? ಇಲ್ಲಿ ಹರ್ ಅಂದರೆ ಯಾರು? ಹರ್ ಅಂದರೆ ಆನ್ಸರ್ ದ ನೈಬರ್ ಲೇಡಿ, ಪಕ್ಕದ ಮನೆಯ ಹೆಣ್ಮಗಳು. ಸಿ, ವೈ ಡಿಡ್ ಹಿ ಸಿಂಪತೈಸ್? ಯಾಕೆ ಕಪಿಲ್ ದೇವ್ ಅವರು ಆ ಒಂದು ಲೇಡಿಗೆ ಅನುಕಂಪ ತೋರಿಸ್ತಾ ಇದ್ರು? ಆನ್ಸರ್, ಬಿಕಾಸ್ ಹಿ ಮೇಡ್ ಮಿಸ್ಚೀಫ್ ವಿತ್ ಹರ್. ಅವಳಿಗೆ ಯಾವಾಗಲೂ ತೊಂದರೆ ಕೊಡ್ತಾ ಇದ್ದ, ಅದಕ್ಕಾಗಿ ಅನುಕಂಪ ತೋರಿಸ್ತಾನೆ. ಈಗ 7ನೇ ಪ್ರಶ್ನೆ, ದ ರ್ಯಾಶ್ ದ್ಯಾಟ್ ಪಪ್ಪಾಯ ಸ್ಯಾಪ್ ಕ್ಯಾನ್ ಕಾಸ್. ರ್ಯಾಶ್ ಅಂದರೆ ಮೈ ಮೇಲಿರ್ತಕ್ಕಂಥ ಬೊಬ್ಬೆಗಳು, ನಾವು ಪಿಂಪಲ್ಸ್ ಅಂತ ಹೇಳ್ತೀವಲ್ಲ ಅದು. ದ್ಯಾಟ್ ಪಪ್ಪಾಯ ಸ್ಯಾಪ್ ಕ್ಯಾನ್ ಕಾಸ್. ಪಪ್ಪಾಯ ರಸದಿಂದ ಬೆವರು ಸಾಲೆ ಬರುತ್ತವೆ, ಮೈ ಮೇಲೆ ಬೊಬ್ಬೆಗಳು ಬರುತ್ತವೆ ಅಂತ ಒಂದು ಸ್ಟೇಟ್ಮೆಂಟ್ ಇದೆ. ಹೂ ಸೆಡ್ ದಿಸ್? ಈ ಮಾತನ್ನು ಯಾರು ಹೇಳಿದ್ರು? ಕಪಿಲ್ ದೇವ್. ವಾಟ್ ಡು ಯು ಮೀನ್ ಬೈ ಪಪ್ಪಾಯ ಸ್ಯಾಪ್? ಪಪ್ಪಾಯ ಸ್ಯಾಪ್ ಅಂದರೆ ಏನು? ಅಂದರೆ ಆನ್ಸರ್ ಪಪ್ಪಾಯ ಜ್ಯೂಸ್, ಅಂದರೆ ಪಪ್ಪಾಯದ ರಸ ಅಂತ ಅರ್ಥ. ಸ್ಯಾಪ್ ಅಂದರೆ ರಸ. ಸಿ ಪ್ರಶ್ನೆ, ವಾಟ್ ಮೇಡ್ ಹಿಮ್ ಟು ಡಿಸ್ಕವರ್ ರ್ಯಾಶ್? ಸೊ ಬೆವರು ಸಾಲೆ ಆಗುತ್ತವೆ ಅಂತ ಕಂಡುಹಿಡಿಯೋಕ್ಕೆ ಕಾರಣ ಏನು? ಆನ್ಸರ್, ಕಪಿಲ್ ಸ್ಟೇಡ್ ಆನ್ ಪಪ್ಪಾಯ ಟ್ರೀ ಫಾರ್ ಅ ವೈಲ್ ಡ್ಯೂ ಟು ದಿ ವುಮೆನ್ ಆ್ಯಂಡ್ ಗೆಸ್ಟ್ಸ್ ವಿತ್ ಟೀ ಪಾರ್ಟಿ ಅಂಡರ್ ಪಪ್ಪಾಯ ಟ್ರೀ. ಸೊ ಕಪಿಲ್ ದೇವ್ ಮರದ ಮೇಲೆ ಹತ್ಕೊಂಡಾಗ, ಪಪ್ಪಾಯ ಮರದ ಮೇಲೆ ಹತ್ಕೊಂಡಾಗ ಕೆಳಗಡೆ, ಮರದ ಕೆಳಗಡೆ ಒಂದು ಲೇಡಿ ಮತ್ತು ಅವ್ರ ಗೆಸ್ಟ್ಗಳು ಟೀ ಪಾರ್ಟಿ ಮಾಡ್ತಾಯಿದ್ರು. ಹೀಗಾಗಿ ಕೆಳಗಡೆ ಬರೋಕ್ಕಾಗಲಿಲ್ಲ, ಅಲ್ಲೇ ಗಿಡದಲ್ಲಿ ಕೂತ್ಕೊಂಡ್ರು. ಗಿಡದಲ್ಲಿ ಕೂತಾಗ ಏನಾಯಿತು, ಆ ಪಪ್ಪಾಯ ರಸ ಅವ್ರಿಗೆ ಹತ್ತು ಅದರಿಂದ ರ್ಯಾಶ್ ಆಗುತ್ತೆ ಅಂತ ಕಂಡುಹಿಡಿದ್ರು. 8ನೇ ಪ್ರಶ್ನೆ, ಸಿನೋಸ್ ವಿ ವೇರ್ ಅಪ್ ಟು ಮಿಸ್ಚೀಫ್. ನಾವು ತುಂಬ ತೊಂದರೆ ಕೊಡ್ತೀವಿ ಅಂತ ಅವಳಿಗೆ ಗೊತ್ತಿತ್ತು. ಎ, ಹೂ ಡಸ್ ಸಿ ರೆಫರ್ ಟು? ಇಲ್ಲಿ ಅವಳು ಅಂದರೆ ಯಾರು? ಸಿ ರೆಫರ್ಸ್ ಟು ಕಪಿಲ್ಸ್ ನೈಬರಿಂಗ್ ವುಮೆನ್. ಕಪಿಲ್ ದೇವರ ಪಕ್ಕದ ಮನೆ ಹೆಣ್ಮಗಳಿಗೆ ನಾವು ಸಿ ಅಂತ ಹೇಳ್ತೀವಿ. ಹೂ ಈಸ್ ವಿ ರೆಫರ್ಡ್ ಹಿಯರ್? ಇಲ್ಲಿ ವಿ ಅಂದರೆ ಯಾರು? ಸ್ಟೇಟ್ಮೆಂಟಲ್ಲಿ ವಿ ಇದೆ. ವಿ ರೆಫರ್ಸ್ ಟು ಕಪಿಲ್ ಆ್ಯಂಡ್ ಇಸ್ ಫ್ರೆಂಡ್ಸ್. ಇನ್ನು ಸಿ ಪ್ರಶ್ನೆ, ವೈ ಡಿಡ್ ಕಪಿಲ್ ಸೈಡ್ ದಿಸ್? ಕಪಿಲ್ ದೇವ್ ಅವರು ಈ ಮಾತನ್ನು ಯಾಕೆ ಹೇಳಿದ್ರು? ಕಪಿಲ್ಸ್ ನೈಬರ್ ವುಮೆನ್ ಹ್ಯಾಡ್ 92 ಪೊಮೊಗ್ರಾನೇಟ್ಸ್ ಆನ್ ದಿ ಟ್ರೀ. ಸೊ ಕಪಿಲ್ ದೇವ್ ಅವರ ಒಂದು ಪಕ್ಕದ ಹೆಣ್ಮಗಳು ತನ್ನ ಒಂದು ಮರದಲ್ಲಿ 92 ಪೊಮೊಗ್ರಾನೇಟ್ಸ್ಗಳನ್ನು ಹೊಂದಿದ್ದಳು. ಸಿ ಕೌಂಟೆಡ್ ದೆಮ್ ಎವ್ರಿ ಡೇ ಬಿಕಾಸ್ ಎ ನ್ಯೂ ಕಪಿಲ್ ಆ್ಯಂಡ್ ಹಿಸ್ ಫ್ರೆಂಡ್ಸ್ ವೇರ್ ನಾಟಿ. ಅವಳು ಏನು ಮಾಡ್ತಿದ್ದಳು? ದಿನಾಲೂ ಆ ಪಪ್ಪಾಯ ಹಣ್ಣುಗಳನ್ನು ಎಣಿಸ್ತಿದ್ದಳು, ಪೊಮೊಗ್ರಾನೇಟ್ ಹಣ್ಣುಗಳನ್ನು ಎಣಿಸ್ತಿದ್ದಳು. ಪಪ್ಪಾಯ ಅಲ್ಲ, ಪೊಮೊಗ್ರಾನೇಟ್. ಯಾಕಂದರೆ ಅವಳಿಗೆ ಗೊತ್ತಿತ್ತು ಕಪಿಲ್ ಮತ್ತು ಆತನ ಗೆಳೆಯರು ತುಂಬ ತುಂಟ ಇದ್ದಾರೆ, ಅವರು ಕದೀತಾರೆ ಅಂತ ಗೊತ್ತಿತ್ತು. ದೇರ್ಫೋರ್ ಕಪಿಲ್ ನ್ಯಾರೇಟೆಡ್ ದಿಸ್ ಲೈನ್. ಅದಕ್ಕಾಗಿ ಕಪಿಲ್ ದೇವರು ಹೇಳ್ತಾರೆ, ನಾವು ಅವಳಿಗೆ ತುಂಬ ತೊಂದರೆ ಕೊಟ್ಟಿವಿ ಅಂತ. ಓಕೆ, ಈಗ 9ನೇ ಪ್ರಶ್ನೆ, ಸಿ ಕೌಂಟೆಡ್ ದೆಮ್ ಎವ್ರಿ ಡೇ. ಅವಳು ಪ್ರತಿದಿನಾಲೂ ಎಣಿಸ್ತಾ ಇದ್ದಳು, ಕೌಂಟ್ ಮಾಡ್ತಾ ಇದ್ದಳು. ಎ ಪ್ರಶ್ನೆ, ಹೂ ಡಸ್ ಸಿ ರೆಫರ್ ಟು? ಇಲ್ಲಿ ಸಿ ಅಂದರೆ ಯಾರು? ಕಪಿಲ್ಸ್ ನೈಬರಿಂಗ್ ಲೇಡಿ. ಇನ್ನು ಬಿ ಪ್ರಶ್ನೆ, ವಾಟ್ ಡಿಡ್ ಸಿ ಕೌಂಟ್ ಎವ್ರಿ ಡೇ? ಅವಳು ಪ್ರತಿದಿನ ಏನು ಎಣಿಸ್ತಾ ಇದ್ದಳು? ಪೊಮೊಗ್ರಾನೇಟ್ಸ್ ಇನ್ ದ ಟ್ರೀ. ಸೊ ಮರದಲ್ಲಿರ್ತಕ್ಕಂಥ ದಾಳಿಂಬೆ ಹಣ್ಣುಗಳನ್ನು ಎಣಿಸ್ತಾ ಇದ್ದಳು. ಇನ್ನು ಸಿ ಪ್ರಶ್ನೆ, ವೈ ಡಿಡ್ ಸಿ ಕೌಂಟ್ ಎವ್ರಿ ಡೇ? ಯಾಕೆ ಅವಳು ಪ್ರತಿದಿನ ಒಂದು ದಾಳಿಂಬೆ ಹಣ್ಣುಗಳನ್ನು ಎಣಿಸ್ತಾ ಇದ್ದಳು? ಬಿಕಾಸ್ ಸಿ ನ್ಯೂ ದ್ಯಾಟ್ ಕಪಿಲ್ ಆ್ಯಂಡ್ ಹಿಸ್ ಫ್ರೆಂಡ್ಸ್ ವೇರ್ ವೆರಿ ನಾಟಿ ಆ್ಯಂಡ್ ಮೈಟ್ ಹ್ಯಾವ್ ಸ್ಟೋಲನ್ ದೆಮ್. ಯಾಕಂದರೆ ಅವಳಿಗೆ ಗೊತ್ತಿತ್ತು ಕಪಿಲ್ ಮತ್ತು ಆತನ ಗೆಳೆಯರು ತುಂಬ ತುಂಟಿದ್ದಾರೆ, ಅವರು ಹಣ್ಣುಗಳನ್ನು ಕದಿಬಹುದು ಅಂತ ಅವಳು ದಿನಾಲು ಎಣಿಸಿ ಇಡ್ತಾ ಇದ್ದಳು. ಸೊ 10ನೇ ಪ್ರಶ್ನೆ, ಐ ವಾಸ್ ಫೇರ್ಲಿ ಗುಡ್ ಎಟ್ ಆಲ್ ಗೇಮ್ಸ್. ನಾನು ಎಲ್ಲ ಆಟಗಳಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದೆ, ಚೆನ್ನಾಗಿ ಆಡ್ತಿದ್ದೆ. ಹೂ ಡಸ್ ಐ ರೆಫರ್ ಟು? ಇಲ್ಲಿ ಐ ಅಂದರೆ ಯಾರು? ಐ ಅಂದರೆ ಕಪಿಲ್ ದೇವ್. ವಿಚ್ ಈಸ್ ಹಿಸ್ ಫೇವ್ರೆಟ್ ಗೇಮ್? ಕಪಿಲ್ ದೇವ್ ಅವರ ಫೇವ್ರೆಟ್ ಆಟ ಯಾವುದು? ಫುಟ್ಬಾಲ್.
ವಾಟ್ ಆರ್ ದಿ ಗೇಮ್ಸ್ ದಟ್ ಆರ್ ಆಫರ್ಡ್ ಎಟ್ ಕಪಿಲ್ ದೇವ್ ಸ್ಕೂಲ್? ಸೊ ಕಪಿಲ್ ದೇವ್ ಅವರು ಕಲಿತಕ್ಕಂಥ ಶಾಲೆಯಲ್ಲಿ ಯಾವ ಆಟಗಳನ್ನು ಆಡಿಸ್ತಾ ಇದ್ರು? ಆನ್ಸರ್ ಬಾಸ್ಕೆಟ್ಬಾಲ್, ಫುಟ್ಬಾಲ್, ಟೇಬಲ್ ಟೆನ್ನಿಸ್ ಆ್ಯಂಡ್ ಹಾಕಿ. 11ನೇ ಪ್ರಶ್ನೆ, ದ್ಯಾಟ್ ಈಸ್ ಅ ಡಿಸಿಷನ್ ಐ ವಿಲ್ ಆಲ್ವೇಸ್ ಬಿ ಗ್ರೇಟ್ಫುಲ್ ಟು ದೆಮ್ ಫಾರ್. ಆ ಒಂದು ನಿರ್ಧಾರಕ್ಕಾಗಿ ನಾನು ಯಾವಾಗಲೂ ಅವರಿಗೆ ಕೃತಜ್ಞತೆಯನ್ನು ಹೇಳ್ತೀನಿ. ಎ, ಹೂ ಡಸ್ ದೆಮ್ ರೆಫರ್ ಟು? ಇಲ್ಲಿ ದೆಮ್ ಅಂದರೆ ಯಾರು? ದೆಮ್ ಅಂದರೆ ಕಪಿಲ್ಸ್ ಫ್ರೆಂಡ್ಸ್, ಕಪಿಲ್ ದೇವನ ಗೆಳೆಯರು. ಇನ್ನು ಬಿ ಪ್ರಶ್ನೆ, ವಾಟ್ ಈಸ್ ದಿ ಡಿಸಿಷನ್ ಹಿಯರ್? ಇಲ್ಲಿ ಒಂದು ಡಿಸಿಷನ್ ಅಂತ ಹೇಳ್ತಾ ಇದ್ದಾರೆ. ಯಾವ ಡಿಸಿಷನ್ ಇದು? ಯಾವ ನಿರ್ಧಾರ ಇದು? ಆನ್ಸರ್ ಚೇಂಜಿಂಗ್ ಫುಟ್ಬಾಲ್ ಟು ಕ್ರಿಕೆಟ್. ಫುಟ್ಬಾಲ್ ಆಟದ ಬಿಟ್ಟು ಕ್ರಿಕೆಟನ್ನು ಆಡೋದು, ಇದೇ ಡಿಸಿಷನ್. ಸಿ ಪ್ರಶ್ನೆ, ವೈ ಡಸ್ ಕಪಿಲ್ ದೇವ್ ಗ್ರೇಟ್ಫುಲ್ ಫಾರ್ ಹಿಸ್ ಫ್ರೆಂಡ್ಸ್? ಕಪಿಲ್ ದೇವ್ ಅವರು ತನ್ನ ಗೆಳೆಯರಿಗೆ ಕೃತಜ್ಞರಾಗಿರ್ತಾರೆ, ಯಾಕೆ? ಆನ್ಸರ್ ಕಪಿಲ್ ದೇವ್ಸ್ ಫ್ರೆಂಡ್ಸ್ ಕನ್ವಿನ್ಸ್ಡ್ ಹಿಮ್ ಟು ಚೇಂಜ್ ಹಿಸ್ ಗೇಮ್. ಸೊ ಕಪಿಲ್ ದೇವ್ ಅವ್ರ ಗೆಳೆಯರು ಏನು ಮಾಡ್ತಾರೆ, ಕಪಿಲ್ ದೇವರಿಗೆ ತಿಳಿಸಿ ಹೇಳ್ತಾರೆ, ನೀನು ಫುಟ್ಬಾಲ್ ಆಡೋದು ಬೇಡ, ಕ್ರಿಕೆಟ್ ಆಡು ಅಂತ. ಆ್ಯಸ್ ದೇ ಅನ್ಕಾನ್ಷಿಯಸ್ಲಿ ಇಂಟ್ರೊಡ್ಯೂಸ್ ಹಿಮ್ ಟು ಕ್ರಿಕೆಟ್ ವಿಚ್ ಹಿ ವಾಸ್ ಮೇಡ್, ಸೊ ಹಿ ಈಸ್ ಗ್ರೇಟ್ಫುಲ್ ಫಾರ್ ಹಿಸ್ ಫ್ರೆಂಡ್ಸ್. ಹೀಗಾಗಿ ಅವರು ಮುಂದೆ ಕ್ರಿಕೆಟನ್ನು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಅದರಿಂದ ಅವರು ಒಂದು ಒಳ್ಳೆಯ ಹೆಸರುವಾಸಿ ಆಗ್ತಾರೆ, ತುಂಬ ಫೇಮಸ್ ಕ್ರಿಕೆಟರ್ ಆಗ್ತಾರೆ. ಅದಕ್ಕಾಗಿ ಅವರು ಆ ಫ್ರೆಂಡ್ಸನ್ನು ಗ್ರೇಟ್ಫುಲ್ ಆಗಿರ್ತಾರೆ. ಈಗ ಕೊನೆಯ ಪ್ರಶ್ನೆ ಈ ಪಾಠದಿಂದ, ಐ ಸ್ವಿಚ್ಡ್ ಫ್ರಮ್ ಒನ್ ಗೇಮ್ ಟು ದಿ ಅದರ್. ನಾನು ಒಂದು ಆಟದಿಂದ ಮತ್ತೊಂದು ಆಟಕ್ಕೆ ಪರಿವರ್ತನೆಗೊಂಡೆ. ಎ, ಹೂ ಇಸ್ ದ ಸ್ಪೀಕರ್ ಹಿಯರ್? ಈ ಮಾತು ಯಾರು ಹೇಳಿದ್ರು? ನಾನು ಒಂದು ಆಟ ಬಿಟ್ಟು ಮತ್ತೊಂದು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ, ಅಂದರೆ ಫುಟ್ಬಾಲ್ ಆಡೋದನ್ನು ಬಿಟ್ಟು ನಾನು ಕ್ರಿಕೆಟ್ ಸ್ಟಾರ್ಟ್ ಮಾಡಿದೆ ಅಂತ ಯಾರು ಹೇಳಿದ್ರು? ಕಪಿಲ್ ದೇವ್. ಸೊ ಬಿ ಪ್ರಶ್ನೆ, ವಿಚ್ ಗೇಮ್ ಹಿ ಲೈಕ್ ಮೋಸ್ಟ್? ಕಪಿಲ್ ದೇವ್ರಿಗೆ ಯಾವ ಆಟ ತುಂಬ ಇಷ್ಟ ಇತ್ತು? ಫುಟ್ಬಾಲ್. ವಿಚ್ ಗೇಮ್ ಡಿಡ್ ಹಿ ಸ್ವಿಚ್ ಟು? ಸೊ ಫುಟ್ಬಾಲ್ ಬಿಟ್ಟು ಮತ್ತೆ ಯಾವ ಆಟಕ್ಕೆ ಸ್ವಿಚ್ ಆದರು, ಯಾವ ಆಟಕ್ಕೆ ಅವರು ಸ್ಟಾರ್ಟ್ ಮಾಡಿಬಿಟ್ರು? ಕ್ರಿಕೆಟ್. ಇಷ್ಟು ಈ ಪಾಠದಿಂದ ಬರ್ತಕ್ಕಂಥ ಇಂಪಾರ್ಟೆಂಟ್ ಪ್ರಶ್ನೆ ಮತ್ತು ಉತ್ತರಗಳು. ಈಗಾಗಲೇ 9ನೇ ತರಗತಿಯ ಎಲ್ಲ ಪಾಠಗಳು, ಪದ್ಯಗಳು ಹಾಗೂ ಸಪ್ಲಿಮೆಂಟರಿ ರೀಡಿಂಗ್ನ ಇಂಪಾರ್ಟೆಂಟ್ ಕ್ವೆಶ್ಚನ್ ಮತ್ತು ಆನ್ಸರ್ಗಳ ವೀಡಿಯೋಗಳನ್ನು ಕೂಡ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಅವುಗಳ ಲಿಂಕನ್ನು ಕೂಡ ಕಾಮೆಂಟ್ ಬಾಕ್ಸಲ್ಲಿ ಹಾಕಿದ್ದೀನಿ. ಸೊ ಅಲ್ಲಿ ಕ್ಲಿಕ್ ಮಾಡಿ ನೀವು ಪ್ರಿಪೇರ್ ಆಗ್ಬೋದು. ಈ ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ, ಅವರಿಗೆ ಕೂಡ ಕಲಿಯೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸಲ್ಲಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಟು ಗೆಟ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು ಆಲ್.